ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜಿಲ್ಲಾಡಳಿತ ಭವನದ ಮುಂದೆ ಇಂದಿಗೆ 73 ದಿನಗಳಿಂದ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಘನ ಸರ್ಕಾರ ಜಿಲ್ಲಾಡಳಿತ ನಮ್ಮ ಕಡೆ ತಿರುಗಿ ನೋಡಿಲ್ಲ. ಹಾಗಾಗಿ ಆ ಉದ್ದೇಶದಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ 75 ದಿನಗಳಾಗುತ್ತೆ. 4ನೇ ತಾರೀಕು ಅಂದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಸರ್ಕಲಿಂದ ಪಂಜಿನ ಮೆರವಣಿಗೆ ಮೂಲಕ DC ಕಚೇರಿಗೆ ಬರ್ತೀವಿ. ಮತ್ತು 5ನೇ ತಾರೀಕು ಒಂದು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ವಿಚಾರದ ಅಂಗವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಬಿಲ್ಲುಟಿ ಮುನಿಕೆಂಪಣ್ಣವರು ಮಾತಾಡ್ತಾರೆ. ಎಷ್ಟಾಗಿದೆ? ಸುಮಾರು ಈಗ ನಮ್ಮ ಬಿಲ್ಲುಟಿ ಹತ್ರ 10 ಲಕ್ಷ ರೂಪಾಯಿ ಒಂದು ಗುಂಟೆ ಜಮೀನು. ಅಲ್ಲಿ ಕೈಗಾರಿಕೆ ಆಯಿತು, ಅಲ್ಲಿ ಕಡೆ ಬಂದರು, ಅದಕ್ಕೆ ಇಲ್ಲಿ ಬೆಲೆ ಬಂತು. ಅದನ್ನು ಜನ ಅರ್ಥ ಮಾಡ್ಕೊಬೇಕು. ಈಗ ಜಮಖಂಡಿ ಹೋಬಳಿಯಲ್ಲಿ ಈ ಕಡೆ ಕೈಗಾರಿಕೆ ಆದರೆ ಇನ್ನು ನಮ್ಮ ಶಿಡ್ಲಘಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ. ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಇರ್ತಕ್ಕಂಥ ಜಮೀನುಗಳು ಬೆಲೆ ಬರ್ತದೆ. ಮತ್ತು ನಮ್ಮ ಕೈಗಾರಿಕೆ ಆದರೆ ನಮ್ಮಲ್ಲಿರ್ತಕ್ಕಂಥ ಜನರಿಗೆಲ್ಲ ಒಳ್ಳೆಯ ಒಂದು ವ್ಯಾಪಾರ ವಹಿವಾಟು ಆಗ್ತದೆ, ಮತ್ತೊಂದು ಆಗ್ತದೆ. ಒಂದು ಅಂಗಡಿ ಮಾಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ಕೊತಾರೆ. ಈಗ ರೈತರು ಅಂತಂದರೆ ರೈತರು ಪಾಪ ಕಷ್ಟಪಟ್ಟು, ನಾನು ಈಗ ರೈತರೇ, ನಾನೀಗ ನಮ್ಮದು ರೇಷ್ಮೆ ಕಡ್ಡಿ ಸುಮಾರು 8-9 ಎಕರೆ ಐತೆ. ನಾವು ಈಗ ಉಳ ಮೇಸ್ತಾ ಇದ್ದೀವಿ. ಆದರೆ ರೈತರು ಇದು ಕಷ್ಟ ಐತೆ. ಯಾಕಂದರೆ ಒಂದು ಬೆಳೆ ಹೋದರೆ ಇನ್ನೊಂದು ಬೆಳೆ ಅವರು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಕಷ್ಟ ಐತೆ. ಏನೋ ಇರೋದ್ರಲ್ಲಿ ಮರ್ಯಾದೆಗೋಸ್ಕರ ರೈತರು ಜೀವನ ಮಾಡಬೇಕು ಹೊರತಾಗಿ, ಗೊತ್ತಾಯ್ತಾ? ಅವರು ಏನು ಇದರಲ್ಲಿ ರೈತರು 1 ಗುಂಟೆ ಜಮೀನು ಕೊಂಡೋಕ್ಕಾಗೋದಿಲ್ಲ. ಅದೇ ನಮ್ಮ ಈಗ ಬೇರೆ ಅಫಿಷಿಯಲ್ಸ್ ನಮ್ಮಂದರೆ ನಮ್ಮ ಇದ್ದಾನೆ, ಅವನು ಒಂದು ಮೊದಲು ಯೂನಿಟ್ ಕೆಲಸ ಮಾಡ್ತಾಯಿದ್ದ ಹುಡುಗ. ಅವನು ನೋಡಿ, ಅವನ ಅದೃಷ್ಟ, ಅವನು ಯಾವುದೋ ಎಕ್ಸಾಮ್ ಬರೆದ್ಬಿಟ್ಟು ಪೋಸ್ಟ್ ಹೋಗ್ಬಿಟ್ಟ. ನೋಡಿ, ಅವನಿಗೆ ಅರ್ಧ ಎಕರೆ ಜಮೀನು ಇರಲ್ಲ, ಈಗ 10 ಎಕರೆ ಜಮೀನು ಮಾಡೋಣ. ಆದರೆ ನಮ್ಮ ರೈತರು 10 ಎಕರೆ ಜಮೀನು ಮಾಡ್ಕೊಂಡ್ರು, ಈಗ 1 ಗುಂಟೆ ಜಮೀನು ಕೊಂಡ್ಕೊಳಕ್ಕೆ ಆಗ್ತಾಯಿಲ್ಲ, ಮಾರೋಕ್ಕಾಗ್ತಾಯಿಲ್ಲ. ಅದರಿಂದ ರೈತರ ಜೀವನ ಕಷ್ಟ ಇದೆ. ಈಗ ರೈತರ ಮಕ್ಕಳು ಪಾಪ ಬೆಳಗ್ಗೆ ಸಾಯಂಕಾಲ ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ದುಡಿಬೇಕು. ಆದರೆ ಈಗ ಅಫಿಷಿಯಲ್ಸ್ ಆ ಥರ ಅಲ್ಲ. ಅವ್ರು ಒಬ್ಬರು ದುಡಿದ್ರೆ ಅವ್ರು 4-5 ಜನ ಜೀವನ ಮಾಡ್ತಾರೆ. ನಾವು ಸರ್ಕಾರ ಇಲ್ಲಿ 2823 ಎಕರೆ ಜಮಖಂಡಿ ಹೋಬಳಿ 13 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಿದಾಗಿನಿಂದ ನಾವು ಸತತವಾಗಿ ಕೈಗಾರಿಕೆಗಳಾಗಬೇಕು ಅಂತ ಹೋರಾಟ ನಾವು ಕೈಗೆತ್ತಿಕೊಂಡಿದ್ದೀವಿ. ಅದೇ ನಮ್ಮ ವಿರೋಧ ಕೆಲವರು ಕೈಗಾರಿಕೆಗಳು ಬೇಡ, ಬೇರೆ ಕಡೆ ಮಾಡಿ ಅಂತ ಒಂದು ಹೋರಾಟ ಸಮಿತಿ ರಚಿಸ್ಕೊಂಡು ಅವರು ಹೋರಾಟ ಸತತವಾಗಿ ಮಾಡ್ತಾನೇ ಇದ್ದಾರೆ. ಅವರು ಒಂದು ಸುಳ್ಳು ಸಂದೇಶಗಳು ಜನಗಳಿಗೆ ಹಂಚ್ತಾ ಇದ್ದಾರೆ. ಏನಂದರೆ, ಇಲ್ಲಿ ಸರ್ಕಾರಿ ಜಮೀನಿಲ್ಲ, ಇಲ್ಲಿ ಬರಡು ಭೂಮಿ ಇಲ್ಲ, ಇಲ್ಲಿ ಬರೀ ಕೃಷಿ ಯೋಗ್ಯವಾದ ಭೂಮಿ, ಬೇರೆ ಕಡೆ ಹಾಕಿ ನಾವಿಲ್ಲೆಲ್ಲ ಅರ್ಜಿಗಳು ಹಾಕ್ಕೊಂಡಿದ್ದೀವಿ ಅಂತಾರೆ. ಅಲ್ಲಿಗೆ ಸರ್ಕಾರಿ ಅರ್ಜಿಗಳು ಹೋಗಿದ್ದಂಥ ಜಮೀನು 57 ಆಗ್ಬೋದು, 53 ಆಗ್ಬೋದು, 50 ಆಗ್ಬೋದು ನಮೂನೆ. ಯಾವ ಜಾಗದಲ್ಲಿ ಯಾವ ಊರಲ್ಲಿ ರೈತರು ನಮ್ಮ ಅರ್ಜಿಗಳು ಹಾಕ್ಕೊಂಡಿರೋಂಥ ಉಳಿಕೆ ಜಮೀನಿದೆ ಅಂತ ಒಂದು ಲಿಸ್ಟ್ ಕೊಡಲಿ. ಒಂದನೇದು. ನಮಗೇನಂದರೆ, ಇಲ್ಲೀಗ ಸುಂಡ್ರಳ್ಳಿಯಲ್ಲಿ ಉತ್ತರ ವಿಶ್ವವಿದ್ಯಾನಿಲಯ ಸ್ಥಾಪನೆ ಸರ್ಕಾರದಿಂದ ಬಂದಾಗ ಇದೇ ರೈತರಲ್ಲಿ ಅಡ್ಡಿಪಡಿಸಿ ಅದನ್ನು ಒಂದು ಮೂಲೆಗೆ ಅಮರಾವತಿಗೆ ಹಾಕಿದ್ರು. ಅಲ್ಲಿಗೆ ಅಮರಾವತಿ ಹತ್ರ ಹೋಗಿ ನೋಡಿ ಎಷ್ಟು ಡೆವಲಪ್ ಆಗಿದೆ ಅಂತ. ನಮ್ಮ ತಾಲೂಕಲ್ಲಿ ಇಲ್ಲಿ ಬಂದಿದ್ದರೆ ಈಗ ಇದಕ್ಕೋಸ್ಕರ ಸಂಪರ್ಕ ಸೇತುವೆ ಒಂದು ಸಿಗ್ತಾಯಿತ್ತು ನಮಗೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಇರೋದ್ರಿಂದ ಒಂದು ಸಂಪರ್ಕ ಸೇತುವೆ ಬಂದು ನಮ್ಮ ಜಮಖಂಡಿ ಹೋಬಳಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಇಷ್ಟೊತ್ತಿಗೆ ಒಂದೊಂದು ಅಡಿಗೂ ಚಿನ್ನದ ರೂಪದಲ್ಲಿ ಬೆಲೆ ಬಂದು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತಾಯಿತ್ತು. ಇಲ್ಲಿ ಒಳ್ಳೆ ಹಾಸ್ಪಿಟ್ಲ್ಗಳು ಬರ್ತಾಯಿದ್ವು, ಇಲ್ಲಿ ಒಳ್ಳೆ ಎಜುಕೇಷನ್ಗೊಂದು ಇನ್ಸ್ಟಿಟ್ಯೂಟ್ಗಳಾಗ್ತಾಯಿದ್ವು. ನಮ್ಮ ಮಕ್ಕಳು ನಾಳೆ ನಮ್ಮ ಮುಂದಿನ 50 ವರ್ಷದ ಪೀಳಿಗೆವರೆಗೂ ಯೋಚನೆ ಮಾಡಬಾರ್ದು. ಆ ಥರ ಇದುವರೆಗೂ ರಸ್ತೆಗಳೆಲ್ಲ ಆಗಿ ಅಭಿವೃದ್ಧಿ ಕಾಣೋದಕ್ಕೊಂದು ಮಾರ್ಗ ಆಗ್ತಾಯಿತ್ತು. ಅಲ್ಲಿ ಸರ್ಕಾರಿ ಜಮೀನು ಇದೆಯಲ್ಲ, PSL ಅವರು ಬಂದು ಅಲ್ಲಿ ಸುಮಾರು 1 ಲಕ್ಷ 2 ಲಕ್ಷ ಕೊಟ್ಟು ಜನಗಳು ಯಾಮರಿಸಿದಾಗೆಲ್ಲ ಈ ರೈತರಿಗೆ ಪರಿಜ್ಞಾನ ಇರಲಿಲ್ವ? ಅಲ್ಲಿ ನಾವು ರೈತರೇ, ನಮ್ಮದು ಜಮೀನಿದೆ, ನಮ್ಮ ಉದ್ಧಾರ ಬಿಟ್ಟೀಗ ಮುಂದಿನ ನಮ್ಮ ಪೀಳಿಗೆ ಉದ್ಧಾರ ಆಗಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಇಲ್ಲಿ ಪ್ರತಿಯೊಂದು ಅನುಕೂಲನೂ ಬರಬೇಕು, ನಮ್ಮ ತಾಲೂಕು ಬರಬೇಕು. ಈಗ ಚಿಂತಾಮಣಿಯಲ್ಲಿ ಇಂಡಸ್ಟ್ರಿಯಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ, ದೇವನಹಳ್ಳಿಯಲ್ಲಿದೆ, ಬಾಗೇಪಲ್ಲಿಯಲ್ಲಾಗಿದೆ. ಶಿಡ್ಲಘಟ್ಟ ಏನು ತಪ್ಪು ಮಾಡಿತ್ತು? ಇದಕ್ಕೆ ಹಿಂದೆ ಇದ್ದಂಥ ಶಾಸಕರ ಮೇಲೆ ಒಂದು ಹೊರೆ ಹೇಳ್ತಾಯಿದ್ರು. ಈ ಶಾಸಕರು ಯಾವುದೇ ಒಂದು ಯೂನಿವರ್ಸಿಟಿ ತಗೊಂಬಂದಿಲ್ಲ, ಒಂದು ಕೈಗಾರಿಕೆ ತಗೊಂಬಂದಿಲ್ಲ, ಒಂದು ಮೆಡಿಕಲ್ ಕಾಲೇಜ್ ತಗೊಂಬಂದಿಲ್ಲ ಅಂತೇಳಿ. ಈ ಥರ ಜನಗಳ ಮನಸ್ಥಿತಿ ಇದ್ದಾಗ ಯಾವ ಶಾಸಕರಾದರೂ ಎಲ್ಲಿ ತಗೊಂಬರೋಕ್ಕಾಗುತ್ತೆ? ಸರ್ಕಾರ ಮನಸ್ಸು ಮಾಡಿದ್ರು ಇಲ್ಲಿ ಏನೂ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ, ಒಂದು ಯೂನಿವರ್ಸಿಟಿ ಮಾಡೋಕೆ ಹೋದರೆ ಅಡ್ಡಿಪಡಿಸ್ತಾರೆ, ಅವ್ರು ಕಾಣಿಕೆ ಬಂದರೆ ಸುಮ್ಮನಾಗ್ಬಿಡ್ತಾರೆ. ಈಗ ಇಲ್ಲಿ ಕೈಗಾರಿಕೆ ಮಾಡೋಕೆ ಅಡ್ಡಿಪಡಿಸ್ತಾ ಇದ್ದರೆ ಅವ್ರಿಗೇನು ಸೇರಬೇಕು, ಪೇಮೆಂಟ್ ಸೇರಿಬಿಟ್ರೆ ಸುಮ್ಮನಾಗ್ಬಿಡ್ತಾರೆ. ಅದನ್ನು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ನಾವು ಟೆಂಟ್ ಹಾಕಿರೋ ಕಡೆ ಜಾತ್ರೆ ಓಡ್ತದೆ, ಆ ಕಡೆ ಜನಗಳಿರಲ್ಲ, ನಾವೆಲ್ಲ ಕೂಲಿ ಮಾಡೋರು. ಸ್ವಾಮಿ, ಎಮರ್ಜೆನ್ಸಿ ಏನಾದರೂ ಆಯಿತು, ಆಕ್ಸಿಡೆಂಟ್ಗಳು ಬೇರೆ ಅಂತ ಹೇಳಿದರೆ ಯಾವುದಾದ್ರೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಾ?
ಎಲ್ಲ ಕಾರ್ಡ್ ಪ್ರದರ್ಶನ ಮಾಡಿಬಿಟ್ಟು ಒಂದು ITI ಮಾಡಬೇಕಂದ್ರೆ ಹುಡುಗ ಒಂದು ಟ್ರೈನಿಂಗ್ ಮಾಡಬೇಕಂದ್ರೆ ದೇವನಹಳ್ಳಿನೋ ಬೆಂಗಳೂರೋ ಯಲಹಂಕ ಹುಡ್ಕೊಂಡು ಹೋಗ್ತಾರೆ. ಅದೇ ಕೈಗಾರಿಕೆಗಳು ಬಂದರೆ ಇಲ್ಲಿ ಮಾಡ್ಬೋದಲ್ಲ. ಇವಾಗ ಯಾರು ಅಲ್ಲಿ ಬಂದಿದ್ದಾರೋ ಅವ್ರ ಮನೆಯಲ್ಲಿ ಯಾರು ನಮ್ಮ ಮನೆಯಲ್ಲಿ ಕಾರ್ಖಾನೆಗಳ್ಗೆ ಹೋಗ್ತಾನೇ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಆಗುತ್ತಾ ಅವ್ರ ಕೈಯಲ್ಲಿ? ಅಲ್ಲಿ ಬಂದು ಹೋರಾಟ ಮಾಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿರೋರನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ನೈಟ್ ಆ ಕಡೆಯಿಂದ ಪಿಕಪ್ ಮಾಡ್ಕೊಂಬರ್ತಾರೆ. ಯಾರು ಆ ಥರ ಆಗಲ್ಲ ಅಂತ ಹೇಳಿದರೆ ಲೈವ್ ಆಗಿ ವಿಡಿಯೋಗಳು ಅಲ್ಲೇ ಇದ್ದಾವೆ ಕ್ರಾಸಲ್ಲೇ, ಅದನ್ನೆಲ್ಲ ತೆಗೆದು ನಿಮಗೆ ಕೊಡ್ತೀರಿ. ಆಚೆ ಒಂದು ಮಾತು ಒಳಗಡೆ ಒಂದು ಮಾತು, ಏನಕ್ಕೆ ಬೇಕು ಈ ಮಾತುಗಳು ಹೇಳಿ? ನೀವು ಪತ್ರಕರ್ತರು, ನೀವು ಇದರ ನಮ್ಮ ಮಕ್ಕಳು ಎಜುಕೇಷನ್ ಮಾಡೋದು ಬೇಡವಾ, ಉದ್ಯೋಗ ಮಾಡೋದು ಬೇಡವಾ? ಒಂದು ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಹೆಣ್ಮಕ್ಳನ್ನು ಗಂಡು ಮಗ ಇರ್ತಾನೆ, ತಂದೆನ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು, ಏನೋ ಹೆಚ್ಚು ಕಡಿಮೆ ಆಗೋಯ್ತು, ಅವ್ನು ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾನೆ, ತಂದೆನ ಯಾರು ನೋಡ್ಕೊಳ್ತಾರ? ನೆಕ್ಸ್ಟ್ ಫ್ಯೂಚರು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಾಲೂಕಲ್ಲಿ ಇಲ್ಲ ಅಂತ ಹೇಳಿದರೆ, ಈ ಥರ ನಮ್ಮ ರಿಯಲ್ ಎಸ್ಟೇಟ್ಗಳು ಇದ್ದರೆ ಇನ್ನೂ 75 ವರ್ಷ ಆದ್ರೂ ಬರೋದಿಲ್ಲ. ಒಂದು ಇಂಟರ್ನ್ಶಿಪ್ಪು ಟ್ರೈನಿಂಗ್ ಮಾಡಬೇಕಂದ್ರೆ ಎಲ್ಲ ಕಡೆನೂ ಇದ್ದಾರೆ. ಒಂದು ಇಂಜಿನಿಯರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಎಲ್ಲಿಗೆ ಹೋಗ್ತಾರೆ ಅವರು? ವಿಜಯಪುರ ಇದೆಯಾ? ಯಲಹಂಕ ಹೋಗಬೇಕು, ದೇವನಹಳ್ಳಿ ಹೋಗಬೇಕು, ಇಲ್ಲ ಬೆಂಗಳೂರು ಹೋಗಬೇಕು. ಯಾಕೆ ಇಲ್ಲಿಂದ ಅವ್ರಿಗೆ ಟ್ರಾವೆಲಿಂಗ್ ಮಾಡೋ ಟೈಮ್ ಎಷ್ಟಾಗುತ್ತೆ? ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದಾರೆ, ಅದನ್ನೆಲ್ಲ ಆ ಕಷ್ಟ ಸುಖ ಎಲ್ಲ ನೀವು ಅನುಭವಿಸ್ತಾ ಇಲ್ವಾ? ತಿಳ್ಕೋಬೇಕು. ಯಾಕಂದರೆ ಹೆಚ್ಚಿಗೆ ನಾವು ಹೇಳ್ಬಾರ್ದು. ಶಾಸಕರು ಇದೇ ಶಾಸಕರು ಜಮಖಂಡಿ ಹೋಬಳಿಯಲ್ಲಿ ನನ್ನ ಸಹೋದರ ಒಬ್ಬರು ಹೇಳಿದ್ರು, ಯಾರು ಜಮೀನು ಕೊಡ್ತಾರೋ ಅವ್ರು ಪಾಣಿ ಆಧಾರ್ ಕಾರ್ಡು ತೊಗೊಂಡು ಬನ್ನಿ, ನಾವು ಜಮೀನು ಕೊಡಲತಕ್ಕಂಥವ್ರು ಪಾಣಿ ಆಧಾರ್ ಕಾರ್ಡ್ ತಗೊಂಡು ಬರ್ತೀವಿ, ನೀವೇ ಒಂದು ಮಾಡಿ ಅಂತ. ಇದೇ ಶಾಸಕರು ಶಾಸಕರು ಸಚಿವರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮುಕ್ತವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದು. ಆವಾಗೂ ಕೂಡ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅಂತ ಹೇಳಿದ್ದು ನಾವಲ್ಲ, ಅದೇ ವ್ಯಕ್ತಿಗಳೇ. ಅವರು 2%, ನಾವು 98% ಬಹುಮತ ಕೊಡ್ತೀವಿ, ಭೂಮಿ ಕೊಡ್ತಕ್ಕಂಥವ್ರು, ಭೂಮಿ ಕೊಡಲ್ಲ ಅಂತಕ್ಕಂಥವ್ರು. ಅವ್ರು 2% ಮಾಡಿ ಅಂತ ಹೇಳಿದ್ರೆ ಅವರ ಮನವಿಯ ಮೇರೆಗೆ ಶಾಸಕರು ನೀವು ಅಭಿಪ್ರಾಯ ಸಂಗ್ರಹಣೆ ಮಾಡಿ. ಅವತ್ತೇನು ಮಾತಾಡಿದ್ರಿ? 80% ಕೊಡಲ್ಲ ಅಂತ ಬಂದರೆ ನಾವು ಕೈ ಬಿಡ್ತೀವಿ ಅಂತೇಳಿ ಶಾಸಕರು ಸಚಿವರು ಆವತ್ತು ಕೂಡ ಒಂದು ಮಾಧ್ಯಮದ ಮೂಲಕ ಹೇಳಿದ್ದು. ಇದೇ ಅಂಬೇಡ್ಕರ್ ಜಯಂತಿಯ ವೇದಿಕೆ ಮೇಲೆ ಉಸ್ತುವಾರಿ ಸಚಿವರು ಹೇಳಿರ್ತಕ್ಕಂಥದ್ದು ಮಾತು. ಆದರೆ 80% ಬಂತ? ಇಲ್ಲಿ ಬಂತು 44% ಬಂತು. ಇಲ್ಲ ನಿಂತು 56% ಎಲ್ಲೋಯ್ತು? ಆಯ್ತು, ಇದು ನಮಗೆ ಮೋಸ ಆಗಿದೆ ಅಂದರು. ಆಮೇಲೆ KDBಗೆ ಹೋದ್ರು, ಅಲ್ಲಿ ನೀವು ಬಸ್ಗಳು ಮಾಡ್ಕೊಂಡು ಹೋದ್ರು, ನಮ್ಮೂರು ಬಸ್ ಮಾಡ್ಕೊಂಡು ಹೋದ್ರು. ಅಲ್ಲೆಷ್ಟು ಬಂತು? 74% ಕೊಡ್ತೀವಿ ಅಂತ ಬಂದ ಮೇಲೇ ಅವ್ರ ಪ್ರೊಸೆಸ್ ಮೂವ್ ಆಗಿರೋದು. ಸುಮ್ಮನೆ ಗಾಳಿಯಲ್ಲಿ ಗುಂಡು ನೋಡೋದು ಬೇಡ. ಹಾಗಾಗಿ ಇವತ್ತೇನು ಕೈಗಾರಿಕೆಗಳ ಅವಶ್ಯಕತೆ ಇದೆ. ಇವತ್ತು ಕೃಷಿ ಭೂಮಿಯನ್ನು ಬಿಡಬೇಕು ಅಂತೇಳಿ ನಾವು ಮಾಧ್ಯಮದ ಮೂಲಕ ಹೇಳಿದ್ದೀವಿ, ಹೋರಾಟದ ಮೂಲಕ ಹೇಳಿದ್ದೀವಿ. ಇನ್ನೂ ನಿಮಗೆ ಶಕ್ತಿ ಇದ್ದರೆ, ಸಾಮರ್ಥ್ಯ ಇದ್ದರೆ ಇನ್ನೂ 100 ಅಲ್ಲ 200 ಅಲ್ಲ 300 ಎಕರೆ ಬಿಟ್ಟು ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದರೆ ನಮ್ದು ಇವತ್ತು 73 ದಿನ ಆಗೈತೆ ಏನದು ಕೈಗಾರಿಕೆ ಆಗಬೇಕು ಅಂತ ನಾವು ಸತತ ಹೋರಾಟ ಮಾಡಿ. ಒಂದು ಜಿಲ್ಲಾಧಿಕಾರಿಗಳು ನಮ್ಮ ಟೆಂಟ್ ಕಡೆ ನೋಡಿಲ್ಲ, AC ಕಾರಾಗಿ ಬರ್ತಾನೆ ಸೀದಾ ಹೋಗ್ತಾನೆ ಮನೆಗೆ. ಅದೊಂದೇ ಅವ್ರು ಮಾಡ್ತಾರದು. ಯಾಕಂದರೆ ಬಲಾಡ್ರಿ ಪಾರ್ಕ್ ಹೋಗ್ತಾರೆ. ಬಲಾಡ್ರಿಗೆ ಯಾಕೆ ಹೋಗ್ತಾರಂದರೆ ಅವ್ರು ಭಯ ಬೀಳ್ತಾನೆ, ಭಕ್ತರು ಬೇರೆ ಹೊಡೆದ್ರೆ ಭಯ. ನಮ್ಮ ಟೆಂಟ್ ಅದಕ್ಕೆ ಇವಾಗ ಒಂದಿನ ಸಹ ಬಂದಿಲ್ಲ. ತಿರ್ಗಾ ನೆನ್ನೆ ಪ್ರೆಸ್ ಮೀಟ್ ಮಾಡೋರು ನಮ್ಮ ಅಣ್ಣ ತಮ್ಮಂದರು, ನಮ್ಮ ವಿರೋಧ ಬಂದರು. ಅವರು ಇಷ್ಟೊತ್ತು ಮುಂಜಾನೆ ಹೇಳಿದರು, ನಿಮ್ಮ ಮಾತು ಅದ್ಭುತ ಒಳ್ಳೆಯದು, ನಾವು ಉಪ್ಪು ಖಾರ ತಿಂತೀನಿ ಅಂತ. ಅದು ಕರೆಕ್ಟು. ನಾವು ಯಾರು ಅನ್ನ ಬದುಕಿ ತಿನ್ಗೆ, ನಾವು ಉಪ್ಪು ಖಾರ ತಿನ್ನೋರೆ, ನಾವು ಬದುಕಿದ್ದೀರಿ. ಯಾಕೆ ಶಾಂತವಾಗಿದ್ದೀರಿ ಅಂದರೆ ನಮ್ಮಿಂದ ಬೇರೆಯವ್ರು ತೊಂದರೆ ಆಗೋದು ಬೇಡ ಬಿಟ್ಟು ನಿಂಗೆ ಬಂದು ನೀನಾಗಿರ್ತೀಯ ಪೆನ್ ಡ್ರೈವ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ. ನಾ ಇವಾಗ ಒಂದೇ ಒಂದಿನ ಪೆನ್ ಡ್ರೈವ್ ಹಾಕಿಲ್ಲ ಅಲ್ಲಿ. ಇವತ್ತು 73 ದಿನ ಆಯ್ತು, ಇವಾಗ ಒಂದಿನ ಪೆನ್ ಡ್ರೈವ್ ಹಾಕಿಲ್ಲ. ಅವ್ರು ಸ್ಟ್ರೈಕ್ ಮಾಡ್ತಾರೆ, ನಾವೆಲ್ಲರೂ ಪ್ರತಿಯೊಬ್ಬರು ಮಾತಾಡ್ತಾಯಿದ್ದೀರಿ ಅಷ್ಟೇ. ಎಲ್ಲರೂ ಮಾತಾಡ್ತೀರಿ ಅಂತ ನಿಮಗೆ ಕಣ್ಣು ಕಾಣಿಸಲ್ಲ ಅಲ್ಲಿ ಅಂತ. ಯಾರೋ ಹೇಳಿದ್ನ ಪೇಪರ್ ಬರ್ಕೊಂಡು ಬಂದು ಹೇಳ್ತೀರಲ್ಲ, ರೈತ ವರ್ಗದ್ದು ಅಂತ ಹೇಳ್ತೀರಲ್ಲ. ನೀವು ಜಮೀನ ಮಾರಾಟ ಮಾಡಿಬಿಟ್ಟು ಬಂದು ತಾಲೂಕಾಗೆ ಏನು ಮಾಡ್ತಾಯಿರೋದು ನೀವು? ಯಾಕೆ ವ್ಯವಸಾಯ ಮಾಡ್ತೀವಿ ಊರಲ್ಲಿಲ್ಲ? ನಿಮ್ಮ ತಮ್ಮಂದ್ರೆಲ್ಲ ಕೆಲ್ಸಕ್ಕೆ ಬೇರೆ ತಮ್ಮಂದು ಕೆಲ್ಸಕ್ಕೆ ಹೋಗ್ಬಾರ್ದ? ರಿಯಲ್ ಎಸ್ಟೇಟ್ ಮಾಡೋಕ್ಕೋತಾನೆ ನಿಮ್ಮ ತಮ್ಮನು. ರಿಯಲ್ ಎಸ್ಟೇಟ್ ಬಿಡಿಸ್ಬಿಟ್ಟು ತೋಟದಾಗ ಕೆಲಸ ಮಾಡಿಸ್ಬೋದಲ್ಲ. ತೋಟ ಎಲ್ಲ ಅಂತ ಖರೀದಿ ಮಾಡ್ಕೊಂಡು ತೋಟ ಮಾಡೋಕ್ಕೆ ಬಿಡು. ಅವ ರೈತನ ಕಷ್ಟ ಏನಂತ ಗೊತ್ತಾಗುತ್ತೆ. ಈಗ ನಮ್ಮ ಬಗ್ಗೆ ನಪುಂಸಕರು, ಭಯೋತ್ಪಾದಕರು, ಅವ್ರಂಥವರು ಬೆರಳಿಗೆ ಜನಿಲ್ಲ ಯಾರೋ ಒಬ್ರು ಇರ್ತಾರೆ, ಅದು ನಿನಗೆ ಆಗ್ತದೆ. ನೀವೊಂಥರ ನಾವು ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ಪ್ರಭು ಆಂಜನೇಯವ್ರು ಮಾತಾಡಿದರು ಬೆಳಗ್ಗೆ, ಅಣ್ಣ ಈ ಥರ ಹೇಳೋರೆ ಪ್ರೆಸ್ ಮೀಟಲ್ಲಿ ಅಂತ. ಸುಬ್ರಹ್ಮಣ್ಯ ಅವರೆಲ್ಲ ಪೇಮೆಂಟ್ ಗಿರಾಕಿ ಬಿಡು, ನಾವು ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ತಿಂತಾಯಿದ್ರಿ, ಕೂಲಿ ಮಾಡ್ಕೊಂಡು ಜನಕ್ಕೆ ಬರೋದು. ಅವರು ಅವತ್ತು ಕೂಲಿಗೆ ಹೋದ್ರೆ ಮಾತ್ರ ಅವ್ರ ಜೀವನ ನಡೆಯೋದು. ನಮ್ಮನ್ನು ಮುಂದಾಳತ್ತೆ ಅಂದ್ಬಿಟ್ಟಾರಂದರೆ, ಅಣ್ಣ ನಾವು ಬರೋಕ್ಕಾಗಲ್ಲ, ದಯವಿಟ್ಟು ನಾವೆಲ್ಲ ನೀವು ಬೆಂಗಳೂರು ಬಂದು ಸೇನೆ ಹಾಕ್ಕೊಟ್ಟಿದ್ರಿ, ನೀವು ಮಾಡಿರಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ನೀವು
ಬೆಳೆಣಿಕ್ಕಿಲ್ಲ 10 ಜನ 20 ಜನಕ್ಕೆ ಪೇಮೆಂಟ್ ಕೊಡ್ತಾರ, ನೀವು ಹೋಗ್ತೀರಪ್ಪ ಸಮಾಜ ಸೇವಕರು. ಕೆ ಸುಧಾಕರ್ ತಗೋತೀರಿ, ಸೀಕಲ್ ಅದೇ ಕೆಲಸ ಕೂತ್ಕೊಂಡ್ಬಿಟ್ಟೆ. ಈರುಳ್ಳಿ ರಾಜಣ್ಣ ಕೂತ್ಕೊಂಡ ಅದೇ ಕೆಲಸ. ಈರುಳ್ಳಿ ರಾಜಣ್ಣು ಏನೋ ಬೇನಾಮಸ್ತಿ ಅಂತ ಇವಕ್ಕೆ 2ನೇ ಮರಿ ಬೇನಾಮಸ್ತಿ ಇರೋದಕ್ಕೆ ಅಲ್ಲಿ ಬರ್ತಾರದು, ಎಲ್ಲಿ ಹೋಗಲ್ಲ. ಅದು ಯಾಕೆ ನೀನು ಬರ್ತೀನಿ ಗೊತ್ತಿಲ್ಲ. ಯಾಕೆ ಬರ್ತಾ ಇರೋದು ನೀವು ಈರುಳ್ಳಿ ರಾಜಣ್ಣ? ಬೆಂಗಳೂರಿಗೆ ನಿಮ್ಗೇನು ಕೆಲಸ? ಬೆಂಗಳೂರಾಗ ಅಭಿಪ್ರಾಯ ನಿಂದೇನು ಕೆಲಸ ನಮ್ಮೂರದಲ್ಲಿ? ರಮೇಶ್ ಅಣ್ಣ, ನಿಮಗೆ ನೀವು ಮಾತಾಡಿ ದೊಡ್ಡ ಥರ ಮಾತಾಡ್ತೀರಿ. ಹೆಂಗೆ ಮಾತಾಡ್ತೀನಿ? ನೀವು ತೋಟದ ಎಲ್ಲಿ ಕೆಲಸ ಮಾಡ್ತೀನಿ? ನೀವು ಒಬ್ಬರು ತಾಟಕ್ಕೆ ಬೆಂಕಿ ಹಾಕ್ತೀರಿ, ಪೈರಿಂಜಿ ಬಂದು ಆರ್ಸೋಕೆ ಬರ್ಬೇಕು. ಅದು ಹೆಸ್ರು ಹೇಳಲ್ಲ, ನಿಮ್ಗೆ ಅರ್ಥ ಇದೆ, ಯಾರ್ದು ಹಾಕಿದ್ರೆ ನಿಮಗೆ ಅರ್ಥ ಆಗಿತ್ತು. ಈಗ ಅದು ಬಿಟ್ಟು ಇರೋದು ಮಾತಾಡು. MLA ಬಗ್ಗೆ ಮಾತಾಡೋಕೋಬೇಡ, ಮಿನಿಸ್ಟ್ರ್ ಬಗ್ಗೆ ಮಾತಾಡು. ನೀನು ತೊಳ್ಕೊ ಫಸ್ಟು, ಬೇರೆಯವ್ರ ಬಗ್ಗೆ ತೊಳ್ಕೊಬರ್ಬೇಡ ನೀನು. ಮತ್ತೆ ಭಕ್ತರು ಬರೆಯೋಗೊಂಡು ಏನೋ ದಡ್ಡ ನನ್ನ ಮಕ್ಕಳಂತೆ. ನೀನು ಎಷ್ಟು ವ್ಯವಸಾಯ ಮಾಡ್ತೀವಿ ಬರೆಯೋಗೋಣ. ನೀವು ಹೆಸ್ರೇಳಲ್ಲ, ನಾವು ಹೆಸರಿದ್ದು ಮಾತಾಡ್ಬಿಡ್ತೀರಿ. ಯಾಕಂದರೆ ನೀವು ನೆನ್ನೆ ಮಾತಾಡೋದು ಭಾಳ ನೋವಾಗಿತ್ತು ನಮ್ಗೆ, ನಪುಂಸಕರು ಅದು ಇದು ಅಂತ. ಆ ನೋವಕ್ಕೆ ನಾವು ಮಾತಾಡ್ತಾ ಇರೋದು ಅಷ್ಟೇ. ಇನ್ನೂ ಜಾಸ್ತಿ ಮಾತಾಡ್ಬೇಕು ಮಾತಾಡಲ್ಲ, ಏನು ಸ್ವಲ್ಪ ಮಾತಾಡ್ಬಿಡ್ತೀರಿ ಅಷ್ಟೇ. ನೀನು ಯಾವ ತೋಟದಲ್ಲಿ ವ್ಯವಸಾಯ ಮಾಡ್ತಿದ್ಯಾ? ನಿಂದು ಎಷ್ಟು ಎಕರೆ ಜಮೀನು ಐತೆ? ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತೀಯ? ಎಷ್ಟು ಲೀಟ್ರ್ ಹಾಲು ಹಾಕ್ತೀಯ? ಎಷ್ಟು ಹುಳು ಮೇಸ್ತೀಯ? ನಾವು ಬೆಳಗ್ಗೆ ಜನ ಮೇವು ಕೊಯ್ತೀರಿ, ಇಲ್ಲ ನನ್ನ ತಮ್ಮನ ನಾನು ಇಲ್ಲಿಗೆ ಬಂದಿರ್ಬೋದು, ಅವ್ರು ಹೇಳ್ಬೋದು ಅಂತ. ನಮ್ಮದು ಹುಳ ಐತೆ, ಶುಂಠಿ ಹಾಕಿದ್ನಿ, ಈಗ ಶುಂಠಿ ಹಾಕಿದ್ನಿ, ಕುರಿಲಿ 30 ಮನೆ ಶುಂಠಿ ಮಾರಾಕಿದ್ನಿ. ನಿನ್ಕ ದುಡ್ಡು ಎಲ್ಲಿ ಬರ್ತದೆ? ಬೆಳಗ್ಗೆ ಕಾರ್ ಹಾಕೋಪಟ್ಟಿಗೆ ದುಡ್ಡು ಎಲ್ಲಿ ಬರ್ತದೆ ನಿಮ್ಗೆ? ಇವಾಗ ನಾನು ಕಾರ್ ಹಾಕೋ 1000 ರೂಪಾಯಿ ಪೆಟ್ರೋಲ್ ಕಾರ್ ಮನ್ಕೋಗಲ್ಲ. ನಿನಗೆ 1000 ರೂಪಾಯಿ ಪೆಟ್ರೋಲು, ಆ ಜೊತೆ 4 ಜನ ಕೊಟ್ಟರು ಊಟಕ್ಕೆ 2000 ರೂಪಾಯಿ ಬೆದ್ದು ಕಳಿಸ್ಬೇಕು. ತಿಂಗ್ಳಿಗೆ 60,000 ರೂಪಾಯಿ ಬೇಕು. ನಿಂಗೆ ಎಲ್ಲಿಂದ ಬರ್ತದ? ನೀನು ಅದನ್ನ ಹೇಳು ಜನಕ್ಕೆ ಮುಂದೆ, ನಮ್ಮ ತಾಲೂಕು ಮುಂದೆ ಹೇಳು. ನೀನು ಅದನ್ನ ಯಾಕೆ ಹೇಳ್ತಲ್ಲ? ನೀನು ಏನು ಬಾಯ್ ಬಿಟ್ಟರೆ ನಾವು ಫಲವತ್ತಾದ ಭೂಮಿ ಜಮಕೋಟೆ ಹೋಬಳಿ, ಇಡೀ ರಾಜ್ಯದ ಫಲವತ್ತಾದ ಭೂಮಿ ಒಬ್ಬರದೇ ಇರೋದು. ಮಣ್ಣು ಎತ್ತಿದ್ದಾರೆ. ಇದೇ ಭರತ್ ಕುಮಾರ್ ಹೋಗಿ ಏನು ಮಾಡೋಣ ಗೊತ್ತವನು? ಟ್ಯಾಕ್ಟ್ರಿಗಳ ಇದು ಐಶಾರ್ ಗಾಡಿಗೆ ಬ್ಲೋಗಿ ಬಿಡ್ತಾನಲ್ಲ, ಯಾವ್ದು ಮಣ್ಣೆತ್ತದವ್ರು? ನೀನು ದೊಡ್ಡ ರೌಡಿ ಆಯ್ತಾರ ಎಲ್ಲ ಬ್ಲೋಗಿ ಬಿಟ್ಕೊಂಡು ಮಾಡ್ತೀಯಲ್ಲ, ಯಾರ್ದು ಮಣ್ಣೆತ್ತರೋದು? ಏನು ಹೇಗೆ ರೇಟ್? ಕೆಮ್ಮಣ್ಣು ಮಣ್ಣೆತ್ತಾರೋರ? ಅದೇ ಗುಟ್ಟಿಗೆ ಮಣ್ಣೆತ್ತಕ್ಕೆ ಮಾರಾಟ ಮಾಡೋದು. ಅದೇ ಹೋರಾಟಗಾರಲ್ಲೇ ಫಸ್ಟ್ ಮಣ್ಣು ಮಾರಾಟ ಮಾಡಿದ್ದ 3 ವ್ಯಕ್ತಿ ಒಬ್ಬನು. ಭಕ್ತೇಳು ಬರೋಗಡ್ರು ಮಿಸ್ಕಿರೇ ನಮ್ಗೆ ಅದು ಇದು ಫಲಾತ್ ಭೂಮಿ ಅಂತೀರ. 13 ಹಳ್ಳಿ ಅಷ್ಟೇ ಹೋಗ್ತಾ ಇರೋದು. ಅದ್ರಾಗ ಏನು 1000 ಎಕರೆ ತಗೊಂಡಿಲ್ಲ. ತಗೊಂತಾ ಇರೋದು 500ರಿಂದ 700 ಎಕರೆ ತಗೊಂತಾರೆ. ಲೋದ ಇದ್ದರೆ ಸಮೇತ ರೈತರಿಗೆ ಬರಲಿ ಅಂತ ನಾವು ಹೇಳಿದ್ರಿ. ಇವತ್ತು ಹೇಳೋದು ಅದವತ್ತು ಬರುತ್ತೆ. ಅದು ನಾವು ಅವತ್ತಿನ ಪದ್ಧತಿ ಇವತ್ತು ಅದೇ ಬದ್ಧವತ್ತಾಗಿದ್ದೀರಿ. ಎಲ್ಲ ನಾವು ರೈತ ಸಂಘಟನೆರು, KFD ರೈತಪ್ಪ ಎಲ್ಲರೂ ಕರೆಕ್ಟಾಗಿದ್ದೀರಿ. ನೀವು ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕೋಗ್ಬೇಡ್ರಿ. ಬಂಧುಗಳೇ, ನಾನು ಮುನೇಗೌಡ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿನ ರೈತ ಸಂಘದ ತಾಲೂಕು ಅಧ್ಯಕ್ಷನಾಗಿ 7-8 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರೋಂಥ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 100 ಜನ ಕೆಲಸ ಮಾಡುವಂಥ ಯಾವುದೇ ಕೈಗಾರಿಕೆ ಒಂದು ಜಾಗ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ. ಹಂಗಾಗಿ ಇಲ್ಲಿ ಇದು ಅನಿವಾರ್ಯ ಇದೆ. ಅದು ನಮಗೆ ವಿಪರ್ಯಾಸ, ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಿದ್ದೀವಿ. ಅದರಲ್ಲಿ ನನ್ನ ಜಮೀನು ಹೋಗೋದಿಲ್ಲ, ಪ್ರತೀಶನವ್ರ ಜಮೀನು ಹೋಗೋದಿಲ್ಲ, ಕೆಂಪಣ್ಣನ ಜಮೀನು ಹೋಗೋದಿಲ್ಲ. ಆದರೆ ನಮ್ಮ ಹತ್ರ ಬಂದಿರೋಂಥ ರೈತರು 80% ಅಷ್ಟು ರೈತರು ನಾವು ಕೊಡ್ತೀವಿ. ನಮಗೆ ತುಂಬಾದಂಥ ಬೆಲೆ ಒಳಗಾಗ್ತಾರೆ, ಡ್ರಗ್ಸ್ ತಗೊತಾರೆ, ಆಮೇಲೆ ಏನು ಡ್ರಿಂಕ್ಸ್ ಮಾಡ್ತಾರೆ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಯಾರು? ನಡಪನಾಯಕನಹಳ್ಳಿ ವೆಂಕಟೇಶಣ್ಣವರು. ಹಾಗಾದರೆ ಕೆಲಸ ಮಾಡೋವಂಥವ್ರಿಗೆ ಈ ಏನು ಪರರ ಚಿಂತೆ ಜಾಸ್ತಿ ಇರ್ತದ? ಕೆಲಸ ಮಾಡೋವಂಥ ವ್ಯಕ್ತಿಗೆ ಅವನ ಸಂಪಾದನೆ ಹಣಕ್ಕೆ ಅವನು ಏನು ಅಭಿವೃದ್ಧಿ ಆಗಬೇಕು, ನಾನು ಇದು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಯೋಚನೆ ಇರ್ತದೆ. ಕೆಲಸ ಕಾರ್ಯ ಇಲ್ಲದಂಥವ್ರಿಗೆ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಎಲ್ಲಿ ನಾವು ದುಡ್ಡು ಕಳ್ತನ ಸಂಪಾದನೆ ಮಾಡಬೇಕು, ಯಾರು ತಲೆ ಹೊಡಿಬೇಕು, ಯಾರು ಮೋಸ ಮಾಡಬೇಕು ಅನ್ನೋ ಒಂದು ಈ ಚಿಂತೆ ಬರ್ತದೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನೀವು ದ್ವಂದ್ವ ನೀತಿ ಹೇಳ್ತೀರ, ದ್ವಂದ್ವ ನೀತಿ ಅದು ಹೇಳ್ತೀರಿ ಮತ್ತು ಇದು ಹೇಳ್ತೀರಿ. ನಿಮ್ಗೆ ಅಂತಂದ್ರೆ ನಿಮ್ಗೆ ನಿಲ್ವೇನು? ಹಾಗಾದರೆ ಈಗ ನಿಮಗೆ ಕೈಗಾರಿಕೆ ಬೇಕು, 2ನೇ ಅಂತ ನಿಮ್ಮ ಕನಸು ಅಲ್ಲೇ ಈಡೇರ್ಸೋಣ. ನಾವು ಅವತ್ತು ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀವಿ. ಆದರೆ ಮೊದಲನೇ ಅಂತ ಜಮಕೋಟೆ ಭಾಗದಲ್ಲಿ ಆಗಲೇಬೇಕು ಅಂತೇಳಿ ನಾವು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಶ್ರಮಪಟ್ಟು ಪ್ರಾಮಾಣಿಕವಾಗಿ ಎಷ್ಟೋ ಬಾರಿ ನಾವು ಅಲ್ಲಿ ಇದು ಏನೋ ಪೂರಿ ತಿಂದಿದ್ದೀವಿ. ಪೂರಿ ಯಾವತ್ತು ನಮ್ಮ ಅದರಲ್ಲಿ ನಿಮ್ಮ ಥರ ದಿನನಿತ್ಯ ಈ ಬಾಡು ಭಟ್ರೆ ಬಿರಿಯಾನಿ ಅವೆಲ್ಲ ನಾವ್ಯಾರು ಮಾಡಿಲ್ಲ ಸ್ವಾಮಿ. ನಮಗೆ ನಮ್ಮ ಸ್ವಂತದಿಂದಲೇ ಮಾಡ್ಕೊಂಡಿರ್ಬೋದು, ಏನೋ 1 ಸರಿ 2 ಸರಿ. ಆದರೆ ಪ್ರತಿದಿನ ಅಲ್ಲಿ ನೀವು ಒಂದು ಟ್ಯಾಂಕರ್ ನಿಲ್ಲಿಸ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಅದೆಲ್ಲ ಬಿಲ್ಡಪ್ ರೀ. ಏನು ಕ್ರೀಮ್ ಮಾಡ್ತೀರಾ ಸುಮ್ಮನೆ? ಹಾಗಾದರೆ ನಿಮ್ಗೊಂದು ಚಾಲೆಂಜ್ ಅಪ್ಪ. ಈಗ ನೀವು ರೈತರಿಗೆ ಕೈಗಾರಿಕೆಗಳು ಬೇಡ ಆಯಿತು, ನೀವು ನಮ್ಮ ಕೃಷಿ ಮಾಡ್ತೀರಲ್ಲ ರೈತರು, ಪ್ರತಿನಿತ್ಯ ಕೃಷಿ ಮಾಡೋವಂಥವ್ರು, ಹೈನುಗಾರಿಕೆ ಮಾಡೋವಂಥವ್ರು ಯಾವುದೇ ಕಾರಣಕ್ಕೂ ಯಂತ್ರೋಪಕರಣ ಬಳಸಬಾರ್ದು ಅಂಥದ್ದು. ಆವಾಗ ಏಟ್ಗಳು ತಿಂದವರು ಯಾರು? ರೈತರು.
ಕೇಸಲಿಸ್ಕೊಂಡಾರು ರೈತರು. ಮಾಧ್ಯಮಗಳ ಮುಂದೆ ಹೋಗಿ ಪೋಸ್ಟ್ ಕೊಟ್ಟಿದ್ದು ಇವರೇ. ಆದರೆ ಇವತ್ತು ಅಂತ ಕಷ್ಟಕ್ಕೆ ಸಿಲುಕಿಬೇಡಿ, ಹೋಗ್ತಿರೋ ಬಿಟ್ಟು ನಿಮ್ಮ ತೀರ್ಮಾನ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವೇನು ಮಾಡ್ತಾಯಿದ್ವಿ, 4ನೇ ತಾರೀಕು ಭುಜನ ಮೆರವಣಿಗೆ ಮಾಡ್ತಾಯಿದ್ವಿ, 5ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ವಿ. ನೀವು ನೈಜತೆಯಿಂದ ಬಂದು ನಮಗೆ ಬೆಂಬಲ ಕೊಟ್ಟು ಭಾಗವಹಿಸಿ. ಯಾಕೆ ಬೆಂಬಲ ಕೊಡ್ತೀರ ಅಂದರೆ ಇವತ್ತು ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆಗಬೇಕು, ನಮ್ಮ ಜಮಕೋಟೆ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ನಮ್ಮ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹೋರಾಟಕ್ಕಾಗಿ ಮಾಡಿದ ಸಂದರ್ಭದಲ್ಲಿ ಒಬ್ಬರೇ ಅವರಿಷ್ಟು ಕಷ್ಟಗಳನ್ನು ಕೊಡಿಸಿದ್ರು. ಆವತ್ತು ಅವ್ರ ಸಂಖ್ಯಾಬಲ ಎಷ್ಟಿತ್ತು ಅಂಬೇಡ್ಕರ್ ಅವರಲ್ಲಿ, ಆವತ್ತು ಯಾರು ಬೆಂಬಲ ಕೊಟ್ಟರು. ಆವತ್ತು ಕೆಲವರು ಇವತ್ತೇನು ನಪುಂಸಕರು ಅವರಿಗೆ ವಿರೋಧ ಕೊಟ್ಕೊಂಡೇ ಬಂದರು. ಆದರೂ ಕೂಡ ಅವರ ಸಂವಿಧಾನ ಬರೆದ್ರು. ಇವತ್ತು ಇಡೀ ರಾಷ್ಟ್ರ ವಿಶ್ವವನ್ನು ಕೊಂಡಾಡ್ತಾ ಇದೆ. ಅದೇ ರೀತಿ ನಾವು ಕೂಡ ನಮ್ಮ ಗುರಿ ಮುಖ್ಯ, ಸಂಖ್ಯಾಬಲ ಯಾವತ್ತೂ ಮುಖ್ಯ ಅಲ್ಲ, ಸಂಖ್ಯಾಬಲ ಮುಖ್ಯ ಅಲ್ಲ, ಗುರಿ ಮುಖ್ಯ. ಇವತ್ತು ಗುರಿಯಿಂದಿಗೆ ನಾವು ಓದ್ತಾ ಇದ್ದೀವಿ, ನಮಗೆ ಜಯ ಸಿಕ್ಕೇ ಸಿಗ್ತದೆ.